ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಂಗ್ಲಿಷ್ ದ ಕನ್ಸರ್ಟ್ ಪಾಠದಿಂದ ಪರೀಕ್ಷಾ ದೃಷ್ಟಿಯಿಂದ ಕಲಿಯಲೇಬೇಕಾದಂತಹ ಪ್ರಶ್ನೆಗಳ ಕುರಿತು ಈ ಒಂದು ಫೈನಲ್ ಗ್ಲಾನ್ಸ್, ಒಂದು ರಿವಿಷನ್ ವಿಡಿಯೋ. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಸ್ ಹಾಗೂ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ಸನ್ನು ಗಮನಿಸಿದಾಗ ಕನ್ಸರ್ಟ್ ಪಾಠದಿಂದ 2 ಮಾರ್ಕ್ಸ್ ಕೇಳಿದ್ದಾರೆ, ಹಾಗೆ ಎಕ್ಸ್ಟ್ರಾಕ್ಟ್ಸನ್ನು ಕೇಳಿದ್ದಾರೆ. ಇಲ್ಲಿ ಕೀ ಪಾಯಿಂಟ್ಸ್, ಈ ಪಾಠದಿಂದ ನಾವು ಕಲಿಯಲೇಬೇಕಾಗಿರ್ತಕ್ಕಂತಹ ಒಂದು ಕೀ ಪಾಯಿಂಟ್ಸನ್ನು ಇಲ್ಲಿ ನೀಡಲಾಗಿರುತ್ತೆ. ನಂತರ ಈ ಪಾಠದಿಂದ ಕೇಳಬಹುದಾದಂಥ 2 ಮಾರ್ಕ್ಸ್ ಕ್ವಶನ್ಸನ್ನು ಇಲ್ಲಿ ಒಮ್ಮೆ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಇದೊಂದು ರಿವಿಷನ್ಗಾಗಿ ಇಟ್ಕೊಳ್ಳಿ. ಮೊದಲಿಗೆ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ವೈ ಡಿಡ್ ಸ್ಮಿತಾ ಗೆಟ್ ಎಕ್ಸೈಟೆಡ್ ಆಫ್ಟರ್ ರೀಡಿಂಗ್ ದ ನ್ಯೂಸ್ ಪೇಪರ್ ಅಂತ ಇದೆ. ಸ್ಮಿತಾ ಗಾಟ್ ಎಕ್ಸೈಟೆಡ್ ಆಫ್ಟರ್ ರೀಡಿಂಗ್ ನ್ಯೂಸ್ ಪೇಪರ್ ಬಿಕಾಸ್ ಇಟ್ ಹ್ಯಾಡ್ ಎ ನ್ಯೂಸ್ ಆಫ್ ಪಂಡಿತ್ ರವಿಶಂಕರ್ಸ್ ಕನ್ಸರ್ಟ್ ಅಟ್ ದಿ ಷಣ್ಮುಖಾನಂದ ಆಡಿಟೋರಿಯಂ. ನಂತರ ವೈ ಡು ಯು ಥಿಂಕ್ ದ ಮದರ್ ಕಾಷನ್ಡ್ ದ ಗರ್ಲ್? ಸ್ಮಿತಾಸ್ ಬ್ರದರ್ ಅನಂತ್ had been struck with cancer. He was very sick. He was lying on the bed. So mother cautioned Smita not to disturb the Anant. Why did Smita family move to Bombay? Smita's brother Anant was suffering from cancer. They moved Bombay from their native town Gaganpur so that he could be treated at the cancer hospital in the city. For a moment Smita had forgotten something. What was that? For a moment Smita forgotten that Anant was ill and his position is not go to the concert. In what way was the truth frightening to Smita? Though Smita and her family had been pretending Anant would get well, she had known that Anant was going to die cancer. This was the frightening truth. Do you consider Anant a talented boy? Justify your answer. Anant was a talented boy. He was the best table tennis player and he was the fastest runner in the school. He was learning to play sitar and he was already able to ಕಂಪೋಸ್ ಇಸ್ ಓನ್ ಟೂನ್ಸ್. ಇಲ್ಲಿ 4 ಪಾಯಿಂಟ್ಸನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್, ಫಾಸ್ಟೆಸ್ಟ್ ರನ್ನರ್, ಲರ್ನಿಂಗ್ ಸಿತಾರ್ ಆ್ಯಂಡ್ ಕಂಪೋಸಿಂಗ್ ಓನ್ ಟೂನ್ಸ್. ನಂತರ ದೇ ಹ್ಯಾಡ್ ಕಮ್ ವಿತ್ ಐ ಹೋಪ್ಸ್. ವಾಟ್ ಹೋಪ್ಸ್ ಡಿಡ್ ಅನಂತ್ಸ್ ಪೇರೆಂಟ್ಸ್ ಹ್ಯಾವ್ ಅಂತ ಇದೆ. ಅನಂತ್ ಪೇರೆಂಟ್ಸ್ ಹ್ಯಾಡ್ ಐ ಹೋಪ್ಸ್ ಇನ್ ದ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್. ದೇ ಥಾಟ್ ದಟ್ he would be cured. Then he could talk and run again and hope that he would become a great sitarist one day. ನಂತರ ಬಂದಾಗ ಇಂಪಾರ್ಟೆಂಟ್ ಆಗಿ ವೈ ವರ್ ದ ನೈಬರ್ಸ್ ಸರ್ಪ್ರೈಸ್ಡ್ ಅಂತ ಈ ಪ್ರಶ್ನೆಯನ್ನು ನಾವು ಕಲಿಬೇಕಾಗುತ್ತೆ. ದ ನೈಬರ್ಸ್ ಕುಡ್ ನಾಟ್ ಬಿಲೀವ್ ದೇರ್ ಐಸ್ ಬಿಕಾಸ್ ದೇ ಸಾ ಪಂಡಿತ್ ರವಿಶಂಕರ್ ಅಂಡ್ ಸಿತಾರ್ ಮೇಸ್ಟ್ರೋ ಅಂಡ್ ಉಸ್ತಾದ್ ಅಲ್ ರಾಕಾ ದ ತಬಲಾ ಮೇಸ್ಟ್ರೋ ಅರೈವ್ಡ್ ಟು ದ ಬಾಯ್ಸ್ ಹೌಸ್. ನಂತರ ಬಂದಾಗ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ ರಾಕಾ ಪರ್ಫಾರ್ಮ್ಡ್ ಇನ್ ದ ಬಾಯ್ಸ್ ಹೌಸ್. ಹೌ ವಾಸ್ ದಿಸ್ ಅನ್ಯೂಶುವಲ್ ಇನ್ಸಿಡೆಂಟ್? ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ ರಾಕಾ ವರ್ ವರ್ಲ್ಡ್ ಫೇಮಸ್ ಮ್ಯೂಸಿಷಿಯನ್ಸ್. In spite of their busy schedule and high profile, they visited the boy and performed for him. This was an unusual incident. Why do you think Smita's mother cautioned? ಈಗ ಆಲ್ರೆಡಿ ಪ್ರಶ್ನೆಯನ್ನು ನಾವು ನೋಡಿದ್ದೇವೆ. ನಂತರ ವಾಟ್ ವಾಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್ ಫಾರ್ ಅನಂತ್? ಅನಂತ್ ವಾಸ್ ಎ ಮ್ಯೂಸಿಕ್ ಲವರ್ and he was also learning to play sitar. Listening to sitar maestro's music and attending his concert was the chance of lifetime for Anant. ನಂತರ ಸಡನ್ಲಿ ಎ ಡೇರಿಂಗ್ ಥಾಟ್ ಕೇಮ್ ಟು ಹರ್. ವಾಟ್ ವಾಸ್ ದ ಡೇರಿಂಗ್ ಥಾಟ್? ಸ್ಮಿತಾ ನ್ಯೂ ದಟ್ ಹರ್ ಬ್ರದರ್ ಅನಂತ್ ವಾಸ್ ಗೋಯಿಂಗ್ ಟು ಡೈ ಆಫ್ ಕ್ಯಾನ್ಸರ್. ಶಿ ವಾಂಟೆಡ್ ಟು ಫುಲ್ಫಿಲ್ ಹಿಸ್ ವಿಶ್. ಸೊ ಶಿ ಥಾಟ್ ಟು ಗೋ ಟು ಕನ್ಸರ್ಟ್ ಆ್ಯಂಡ್ ರಿಕ್ವೆಸ್ಟ್ ಪಂಡಿತ್ ರವಿಶಂಕರ್ ಫಾರ್ ಪರ್ಫಾರ್ಮ್ ಫಾರ್ ಹರ್ ಬ್ರದರ್. ದಿಸ್ ವಾಸ್ ದಿ ಡೇರಿಂಗ್ ಥಾಟ್. ಹೌ ಡಿಡ್ ಸ್ಮಿತಾ ಎಂಜಾಯ್ ದ ಕನ್ಸರ್ಟ್? ಸ್ಮಿತಾ ವಾಸ್ spellbound by the music. As the first note came over the hair, she felt as if the gates of enchantment and wonder opening, but every beat of tabla remained her Anant's voice. ಹಾಗೆ ಇಲ್ಲಿ ಕನ್ಸರ್ಟ್ ಪಾಠದಿಂದ ಇವು ಇಂಪಾರ್ಟೆಂಟ್ ಪ್ರಶ್ನೆಗಳಾದರೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ಇಲ್ಲಿ ಮುಖ್ಯವಾಗಿ ನಾವು ಹೌ ಸ್ಮಿತಾ ಫುಲ್ಫಿಲ್ಡ್ ಹರ್ ಬ್ರದರ್ಸ್ ವಿಶ್. ಸ್ಮಿತಾ ಆಫ್ಟರ್ ದ ಕನ್ಸರ್ಟ್ ಶಿ ವೆಂಟ್ ಆನ್ ದ ಸ್ಟೇಜ್ ಅಂಡ್ ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ ರಾಕಾ ಪ್ಲೇ ಫಾರ್ her brother and she told her brother's story to musicians. ಸಿ ಈ ಒಂದು ಪ್ರಶ್ನೆ. ನಂತರ ಬಂದಾಗ ಮ್ಯೂಸಿಷಿಯನ್ಸ್ ಆ್ಯಂಡ್ ಸ್ಮಿತಾ ಡಿಸರ್ವ್ಸ್ ಅಪ್ರಿಸಿಯೇಷನ್ ಹೌ ಅಂತ ಕೇಳ್ತಾರೆ. ಇಲ್ಲಿ ಆ್ಯಸ್ ದ ವರ್ಡ್ಸ್ ಗಿವನ್ ಬೈ ದ ಮ್ಯೂಸಿಷಿಯನ್ಸ್ ದೇ ಕೇಮ್ ಟು ಸ್ಮಿತಾಸ್ ಹೌಸ್ ಆ್ಯಂಡ್ ಪರ್ಫಾರ್ಮ್ ಫಾರ್ ದ ಬಾಯ್. ಸೊ ಮ್ಯೂಸಿಷಿಯನ್ಸ್ ಡಿಸರ್ವ್ಸ್ ರೀಡರ್ಸ್ ಅಪ್ರಿಸಿಯೇಷನ್ಸ್. ನಂತರ ಈ ಪಾಠದಿಂದ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ 2 ಮಾರ್ಕ್ಸ್ ಕ್ವಶನ್ ಜೊತೆಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ ಎಕ್ಸ್ಟ್ರಾಕ್ಟ್ಸನ್ನು ಕೇಳಿದ್ದಾರೆ. ಅದಕ್ಕಾಗಿ ಇಲ್ಲಿ ಎಕ್ಸ್ಟ್ರಾಕ್ಟ್ಸನ್ನು ನೀಡಿರ್ತೇನೆ.
ಯು ವಿಲ್ ವೇಕ್ ಹಿಮ್ ಅಪ್, ಯು ನೋ ಈ ನೀಡ್ಸ್ ಆಲ್ ದ ಸ್ಲೀಪ್ ಆ್ಯಂಡ್ ರೆಸ್ಟ್ ಈ ಕ್ಯಾನ್ ಗೆಟ್. ಇಲ್ಲಿ ಹೂ ವಾಸ್ ಸ್ಲೀಪಿಂಗ್ ಅಂದಾಗ ಅನಂತ್. ಇಲ್ಲಿ ಹೂ ಸೆಡ್ ದಿಸ್ ಅಂದಾಗ ಅನಂತ್ಸ್ ಮದರ್. ವೈ ಡಸ್ ಈ ನೀಡ್ ರೆಸ್ಟ್ ಅಂದಾಗ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್, ಸೊ ಹಿ ವಾಂಟ್ ಎ ರೆಸ್ಟ್. ನೆಕ್ಸ್ಟ್ ಹೂ ವಾಸ್ ಯು ರೆಫರ್ ಇಯರ್. ಇಲ್ಲಿ ಯು ಅಂದಾಗ ಯಾರು ಅಂದಾಗ ಸ್ಮಿತಾ. ಇದು ಸ್ಮಿತಾಳ ತಾಯಿ ಸ್ಮಿತಾಳಿಗೆ ಹೇಳ್ತಕ್ಕಂಥ ಮಾತು. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್. ಇಲ್ಲಿ ವಾಟ್ ಚಾನ್ಸ್ ಡಿಡ್ ದ ಬಾಯ್ ನಾಟ್ ಲೈಕ್ ಟು ಮಿಸ್ ಅಂದಾಗ ದ ಬಾಯ್ ಡಿಡ್ ನಾಟ್ ಲೈಕ್ ಟು ಮಿಸ್ ದ ಚಾನ್ಸ್ ಆಫ್ ಅಟೆಂಡಿಂಗ್ ಪಂಡಿತ್ ರವಿಶಂಕರ್ಸ್ ಕನ್ಸರ್ಟ್. ಇಲ್ಲಿ ವಿ ಅಂದಾಗ ವಿ ಮೀನ್ಸ್ ಯಾರು ಅಂದಾಗ ಅನಂತ್ಸ್ ಫ್ಯಾಮಿಲಿ ಆಗಿರುತ್ತೆ. ನಂತರ ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಈ ಲೈಕ್ಸ್, ಇಂಡಲ್ಗ್ ಹಿಮ್. ಈ ಸ್ಟೇಟ್ಮೆಂಟ್ ಯಾರು ಹೇಳ್ತಾರೆ ಅಂದಾಗ ಡಾಕ್ಟರ್ಸ್ ಹೇಳ್ತಾರೆ. ಹೂ ಈಸ್ ಹಿಮ್ ರೆಫರ್ ಟು ಅಂದಾಗ ಹಿಮ್ ಅಂದಾಗ ಅನಂತ್ ಆಗಿರ್ತಾನೆ. ವೈ ಡಿಡ್ ದೇ ಸೇ ಸೊ, ಯಾಕೆ ಡಾಕ್ಟರ್ಸ್ ಆ ರೀತಿ ಹೇಳ್ತಾರೆ ಅಂದರೆ ಅನಂತ್ಸ್ ಕಂಡೀಷನ್ ಗ್ರೀವ್ ವರ್ಸ್ ಆ್ಯಂಡ್ ವಿತ್ ಈಚ್ ಪಾಸಿಂಗ್ ಡೇ ಆ್ಯಂಡ್ ಡಾಕ್ಟರ್ಸ್ ನ್ಯೂ ದಟ್ ದ ಬಾಯ್ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲಿವ್, ಸೊ ದೇ ಮೇಡ್ ದಿಸ್ ಸ್ಟೇಟ್ಮೆಂಟ್. ನಂತರ ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಇದು ಆಂಟ್ ಸುಶೀಲಾ ಹೇಳ್ತಾರೆ ಸ್ಮಿತಾಗೆ. ಯಾಕೆ ಹೇಳ್ತಾರೆ ಅಂದಾಗ ದ ಸ್ಮಿತಾ ವಾಸ್ ಅಪ್ಸೆಟ್ ಆರ್ ಸ್ಮಿತಾ ಫೀಲಿಂಗ್ ವೆರಿ ಸ್ಯಾಡ್ ಫಾರ್ ಅನಂತ್. ನಂತರ ಬಟ್ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್. ಇಲ್ಲಿ ದೇ ಅವರು ಅಂದರೆ ಯಾರು ಅಂದಾಗ ಅನಂತ್ ಫ್ಯಾಮಿಲಿ ಆಗಿರುತ್ತೆ. ವಾಟ್ ಡಿಡ್ ಅನಂತ್ ಪೇರೆಂಟ್ಸ್ ಫಿಯರ್ ಅಂದಾಗ ಅನಂತ್ ಪೇರೆಂಟ್ಸ್ ಫಿಯರ್ ದಟ್ ದ ಬಾಯ್ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲಿವ್. ಹೌ ಡಿಡ್ ದೇ ಬಿಹೇವ್ ಟುವರ್ಡ್ಸ್ ಹಿಮ್ ಅಂದಾಗ ದೇ ಲಾಫ್ಡ್, ಟಾಕ್ಡ್ ಆ್ಯಂಡ್ ಸರೌಂಡೆಡ್ ಅನಂತ್ ವಿತ್ ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ. ಪಂಡಿತ್ ಜಿ ಈಸ್ ಎ ಬಿಸಿ ಮ್ಯಾನ್, ಯು ಮಸ್ಟ್ ನಾಟ್ ಬಾದರ್ ಹಿಮ್ ವಿತ್ ಸಚ್ ರಿಕ್ವೆಸ್ಟ್. ಇಲ್ಲಿ ಹೂ ವಾಸ್ ಬಾದರಿಂಗ್ ಪಂಡಿತ್ ಜಿ ಅಂದಾಗ ಸ್ಮಿತಾ. ವಾಟ್ ವಾಸ್ ದ ರಿಕ್ವೆಸ್ಟ್ ಮೇಡ್ ಅಂದಾಗ ಶಿ ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್ ಟು ಕಮ್ ಹೋಮ್ ಅಂಡ್ ಪ್ಲೇ ಫಾರ್ ಅನಂತ್. ಹೂ ಸೆಡ್ ದಿಸ್, ಯಾರು ಹೇಳಿದ್ರು ಅಂದಾಗ ದ ಮಸ್ಟಾಕ್ಡ್ ಮ್ಯಾನ್ ಆಫ್ಟರ್ ದ ಕನ್ಸರ್ಟ್. ನಂತರ ದೇ ಕುಡ್ ನಾಟ್ ಬಿಲೀವ್ ದೇರ್ ಐಸ್, ಇಟ್ ಈಸ್ ನಾಟ್ ಪಾಸಿಬಲ್ ದೇ ಸೆಡ್. ಹೂ ಕುಡ್ ನಾಟ್ ಬಿಲೀವ್ ದೇರ್ ಐಸ್ ಅಂದಾಗ ದ ನೈಬರ್ಸ್ ಕುಡ್ ನಾಟ್ ಬಿಲೀವ್ ದೇರ್ ಐಸ್. ವೈ ಕುಡ್ ನಾಟ್ ದೇ ಬಿಲೀವ್ ದೇರ್ ಐಸ್ ಅಂದಾಗ ಬಿಕಾಸ್ ದೇ ಸ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ರಾಕಾ ಕೇಮ್ ಟು ಆಂಟ್ ಸುಶೀಲಾಸ್ ಅಪಾರ್ಟ್ಮೆಂಟ್. ನಂತರ ಎಂಜಾಯ್ ಯುವರ್ ಸೆಲ್ಫ್ ಲಕ್ಕಿ ಯು. ಇಲ್ಲಿ ಯಾರು ಲಕ್ಕಿ ಅಂದಾಗ ಸ್ಮಿತಾ ಕನ್ಸಿಡರ್ಡ್ ಲಕ್ಕಿ. ವೈ ಶಿ ಈಸ್ ಲಕ್ಕಿ ಅಂದಾಗ ಶಿ ಈಸ್ ಗೋಯಿಂಗ್ ಟು ಕನ್ಸರ್ಟ್, ಶಿ ಈಸ್ ಗೋಯಿಂಗ್ ಟು ಅಟೆಂಡ್ ದ ಕನ್ಸರ್ಟ್ ವಿತ್ ಫಾದರ್. ಆ್ಯಂಡ್ ಹೂ ಸೆಡ್ ದೀಸ್ ವರ್ಡ್ಸ್ ಅಂದಾಗ ಅನಂತ್ ಹೇಳ್ತಕ್ಕಂಥ ಮಾತು. ನೋ ಹೌ ಕೆನ್ ಐ, ವಿ ಹ್ಯಾವ್ ಆಲ್ವೇಸ್ ಡನ್ಸ್ ಥಿಂಗ್ಸ್ ಟುಗೆದರ್. ಇದನ್ನು ಸ್ಮಿತಾ ಹೇಳ್ತಾಳೆ. ಹೂ ವಾಸ್ ಡನ್ಸ್ ಥಿಂಗ್ಸ್ ಟುಗೆದರ್ ಅಂದಾಗ ಅನಂತ್ ಅಂಡ್ ಸ್ಮಿತಾ. ವೈ ಈಸ್ ಇಟ್ ನಾಟ್ ಪಾಸಿಬಲ್ ನಾವು ಅಂದಾಗ ಇಟ್ ವಾಸ್ ನಾಟ್ ಪಾಸಿಬಲ್ ಬಿಕಾಸ್ ಅನಂತ್ ಹ್ಯಾಡ್ ಕ್ಯಾನ್ಸರ್ ಆ್ಯಂಡ್ ವಾಸ್ ಕನ್ಫೈನ್ಡ್ ಟು ಬೆಡ್, ಸೊ ಹಿ ಕುಡ್ ನಾಟ್ ಗೋ ಎನಿವೇರ್ ವಿತ್ ಸ್ಮಿತಾ. ಹಾಗೆ ಕನ್ಸರ್ಟ್ ಪಾಠದಿಂದ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸು ನೀಡಲಾಗಿದೆ. ವೈ ಡು ಯು ಥಿಂಕ್ ಸ್ಮಿತಾ ಆ್ಯಂಡ್ ರವಿಶಂಕರ್ ಡಿಸರ್ವ್ ಅಪ್ರಿಸಿಯೇಷನ್ ಆಫ್ ರೀಡರ್ಸ್. ನಂತರ ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ. ಹೌ ಈಸ್ ದಿಸ್ ಸೇಯಿಂಗ್ ಆಪ್ಟ್ ಫಾರ್ ಸ್ಮಿತಾ. ಸ್ಮಿತಾ ವಾಸ್ ಸಕ್ಸಸ್ಫುಲ್ ಫುಲ್ಫಿಲ್ಲಿಂಗ್ ಇಸ್ ಬ್ರದರ್ಸ್ ಅನಂತ್ಸ್ ಡ್ರೀಮ್, ಡಿಸ್ಕ್ರೈಬ್. ಈ ಪ್ರಶ್ನೆಗಳೆಲ್ಲವೂ ಸಹ ಈ PDF-ನಲ್ಲಿದೆ ವಿದ್ಯಾರ್ಥಿಗಳೇ. ಇದೊಂದು ಫೈನಲ್ ರಿವಿಷನ್ ಗ್ಲಾನ್ಸ್ಗಾಗಿ ಈ PDF-ಅನ್ನು ನೀವು ರೆಫರ್ ಮಾಡಿ. ನಿಮಗೆ ಬರ್ತಕ್ಕಂತಹ ಪ್ರಶ್ನೆಗಳ ಉತ್ತರಗಳನ್ನು ಬಿಟ್ಟು ಬೇರೆ ಯಾವುದೇ ಪ್ರಶ್ನೆ ನಿಮಗೆ ಕಲಿಬೇಕು ಅಂದಾಗ ಇದನ್ನು ನೋಡಿ ಕಲಿಯಿರಿ. ಹಾಗೆ ಈ ಪಾಠದಿಂದ ಬರ್ತಕ್ಕಂಥ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಅಂಕಗಳನ್ನು ತಪ್ಪದೇ ಪಡೆಯಿರಿ. ನಿಮ್ಮ ಪರೀಕ್ಷೆಗೆ ಆಲ್ ದ ಬೆಸ್ಟನ್ನು ಹೇಳ್ತೇನೆ. ತಪ್ಪದೇ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.